Hi friends, all of you welcome to Kalajyoti Academy YouTube channel. Today I am going to make a video about 7th English Marusinchana activity book. You want to support my channel, please like and share the videos to your friends and subscribe the channel. Pronouns, Sarvanamagalu. Topic, go with pronouns. First of all, we know about the meaning of pronoun. What is meant by pronoun? Pronoun is a word which used instead of noun, that is called pronoun. ನಾಮಪದದ ಬದಲಾಗಿ ಬಳಸುವಂತಹ ಪದಗಳಿಗೆ ನಾವು ಸರ್ವನಾಮ ಅಂತ ಕರಿತೀವಿ. ಆಕ್ಟಿವಿಟಿ 1, rewrite the passage replacing underlined word with suitable pronouns and write in the space given below. ಈಗೇನು ಕೊಟ್ಟರಲ್ಲ ಇಲ್ಲಿ ಪ್ಯಾಸೇಜ್, ಈ ಪ್ಯಾಸೇಜ್ ಅಲ್ಲಿ ಅಂಡರ್ಲೈನ್ ಮಾಡಿರ್ತಕ್ಕಂಥ ನಾಮಪದಗಳು ಕೊಟ್ಟಾರ, ಇಲ್ಲಿ ನೌನ್ಸ್ ಕೊಟ್ಟಾರ. ಆ ನೌನ್ಸ್ನ ಬದಲಾಗಿ ನಾವೇನು ಮಾಡ್ಬೇಕು, ಈಗ ಪ್ರನೌನ್ಸ್ನ ಬರಿಬೇಕು. ಪ್ರನೌನ್ಸ್ನ ಬರೆದು ಇಲ್ಲಿ ಪ್ಯಾಸೇಜ್ನ ಬರೀರಿ, ಕಂಪ್ಲೀಟ್ ಮಾಡ್ರಿ ಅಂತ ಹೇಳ್ಯಾರ ಅವರು. ಫಸ್ಟ್ ವಿ ನೋ ಅಬೌಟ್ ದ ಪ್ರನೌನ್ಸ್. ಐ ವಿ ಫಸ್ಟ್ ಪರ್ಸನ್ ಪ್ರನೌನ್, ಯು ಸೆಕೆಂಡ್ ಪರ್ಸನ್ ಪ್ರನೌನ್, he she it they third person pronoun, and it is also divide two types, singular pronoun, plural pronoun. Okay, let us come to the topic. Pawan is a good boy. Pawan is the name of the boy, so we use the pronoun he ಬಳಸ್ತೀವಿ. He is a good boy. Next, there are 4 members in Pawan's family. His family ಅಂತ ಬರೀಬೇಕು ನಾವು. ಪವನ್, his family. ನೆಕ್ಸ್ಟ್ ಒನ್, ಪವನ್ಸ್ ಪೇರೆಂಟ್ಸ್. ಪವನ್ಸ್ ಜಾಗದೊಳಗೆ ಹೀಸ್ ಅಂತ ಬರಿಬೇಕು ನಾವು. ಇಲ್ಲಿ ಯಾವ್ದಕ್ಕೆ ಅಂಡರ್ಲೈನ್ ಮಾಡಲ್ಲ ಅಲ್ಲಿ ಪ್ರನೌನ್ ಬಳಸ್ಬೇಕು, ಹೀಸ್ ಪೇರೆಂಟ್ಸ್. ನೆಕ್ಸ್ಟ್ ಒನ್, ಪವನ್ಸ್ ಸಿಸ್ಟರ್ ನೇಮ್ ಅಂತ ಐತಿ, ಹೀಸ್ ಸಿಸ್ಟರ್ ನೇಮ್ ಅಂತ ಬರಿಬೇಕು ನಾವು. ನೆಕ್ಸ್ಟ್ ಒನ್ ಎಲ್ಲೈತ್ರಿ, ಹೀಸ್ ಸಿಸ್ಟರ್ ನೇಮ್ ಈಸ್ ಪಿಂಕಿ. ನೆಕ್ಸ್ಟ್, ಪಿಂಕಿ ಆಲ್ವೇಸ್ ಹೆಲ್ಪ್ಸ್ ಪಿಂಕೀಸ್ ಮದರ್ ಅಂತ ಐತಿ, ಶಿ ಆಲ್ವೇಸ್ ಹೆಲ್ಪ್ಸ್ ಹರ್ ಮದರ್ ಅಂತ ಬರಿಬೇಕು, ಶಿ ಹರ್ ಮದರ್ ಅಂತ ಬರಿಬೇಕು. ಇನ್ ದ ಕಿಚನ್. ನೆಕ್ಸ್ಟ್ ಒನ್, ಪಿಂಕಿ ಆಲ್ಸೋ ಹೆಲ್ಪ್ ಪವನ್ ಇನ್ ಅರೇಂಜಿಂಗ್ ಪವನ್ಸ್ ಥಿಂಗ್ಸ್ ಅಂತ ಐತಿ. ಪಿಂಕಿ ಇದ್ದಲ್ಲಿ ಏನು ಬರಬೇಕು ರೀ, ಶಿ ಬರಿಬೇಕು. ಶಿ ಆಲ್ಸೋ ಹೆಲ್ಪ್ಸ್ ಪವನ್ ಅಂದ್ರೆ ಹರ್ ಬ್ರದರ್, ಅವಳ ಸಹೋದರ, ಹರ್ ಬ್ರದರ್ ಇನ್ ಅರೇಂಜಿಂಗ್ ಹೀಸ್ ಥಿಂಗ್ಸ್. ಪವನ್ ಇದ್ದಲ್ಲೇ ಹೀಸ್ ಬರಿಬೇಕು, ಹೀಸ್ ಥಿಂಗ್ಸ್. ಪಿಂಕಿ ಹ್ಯಾಡ್ ಅ ಪೆಟ್ ಅಂತ ಐತಿ. ನೆಕ್ಸ್ಟ್, ಪಿಂಕಿ ಇದ್ದಲ್ಲಿ ಏನು ಬರಬೇಕು ರೀ, ಶಿ ಬರಿಬೇಕು. ಶಿ ಹ್ಯಾಡ್ ಅ ಪೆಟ್ ಡಾಗ್. ದ ಡಾಗ್ ಈಸ್ ಆಲ್ವೇಸ್ ವಿತ್ ಹರ್, ಅದು ಯಾವಾಗಲೂ ಅವಳ ಜೊತೆಗೆ ಇರ್ತೈತಿ. ಆಕ್ಟಿವಿಟಿ 2, ಅಬ್ಸರ್ವ್ ದ ಫಾಲೋವಿಂಗ್ ಪಿಕ್ಚರ್ಸ್ ಕೇರ್ಫುಲ್ಲಿ ಆ್ಯಂಡ್ ಕಂಪ್ಲೀಟ್ ದ ಸೆಂಟೆನ್ಸಸ್ ಯೂಸಿಂಗ್ ದಿಸ್ ಆರ್ ದಟ್, ದೀಸ್ ಆರ್ ದೋಸ್. ದಿಸ್, ದಟ್, ದೀಸ್, ದೋಸ್. ದಿಸ್ ಈಸ್ ಅ ಬಾಲ್, that is an eraser. Those are pens, these are kites. This is an apple, those are cats. This is a pen, these are books. Activity 3, fill in the blanks using here or there. Note, the small arrow mark indicates things that are nearby. ಸಮೀಪದಲ್ಲಿರುವಂಥ ವಸ್ತುಗಳನ್ನ ತೋರಿಸುತ್ತೆ ಸಣ್ಣ ಆರೋ ಮಾರ್ಕ್. ಬಿಗ್ ಆರೋ ಮಾರ್ಕ್ ಇಂಡಿಕೇಟ್ಸ್ ದ ಥಿಂಗ್ಸ್ ದಟ್ ಆರ್ ಫಾರ್ ಅವೇ. ದೊಡ್ಡದಾಗಿರ್ತಕ್ಕಂಥ ಆರೋ ಮಾರ್ಕ್ ಗುರ್ತಿದ್ರೆ ಆ ವಸ್ತು ದೂರದಲ್ಲಿದೆ ಅಂತ ನಾವು ತಿಳ್ಕೊಬೇಕ್ರಿ. ಐ ವಾಂಟ್ ಟು ಪ್ಲೇ ದೇರ್, ಅದು ದೂರದಲ್ಲಿ ಐತಲ್ಲ ಅದಕ್ಕೋಸ್ಕರ ದೇರ್. ಪ್ಲೀಸ್ ಸಿಟ್ ಹಿಯರ್, ಸಮೀಪದಲ್ಲಿದೆ. ಐ ವಿಲ್ ಮೀಟ್ ಯು ದೇರ್, ನಾನು ಅಲ್ಲಿ ದೂರದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ ಅಂದಂಗ. ಹಿಯರ್ ಈಸ್ ಯುವರ್ ಬ್ಯಾಗ್. ಯು ಸಿ ದ ಬರ್ಡ್ಸ್ ದೇರ್. ಯಾರೋ ಮಾರ್ಕ್ ದೊಡ್ಡದಿದ್ರೆ ದೇರ್ ಬಳಸ್ಬೇಕು, ದೂರದಲ್ಲಿ ಐತೆ ಅಂತ ಅರ್ಥ. ಯಾರೋ ಮಾರ್ಕ್ ಚಿಕ್ಕದಿದ್ರೆ ಸಮೀಪದಲ್ಲಿದೆ ಅಂತ ಅರ್ಥ, ಹಿಯರ್ ಅಂತ ಬಳಸ್ಬೇಕು. ಈ ವಿಡಿಯೋ ಹೇಗಿತ್ತು ಎಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.